ಎಲ್ಲರಿಗೂ ನಮಸ್ಕಾರ. ಇಂಥ ವೈಭವದಿಂದ ಮೆರೆದಂಥ ಮತ್ತಿತಿಮ್ಮಣ್ಣ ನಾಯಕರು ಹಗಲು ಕಗ್ಗೊಲೆ ಮಾನ್ಯ ಅಂತ ಹೆಸರು ತಕ್ಕ ಬಂದ್ಮೇಲಂತೂ ಅವರ ವಿರೋಧಿಗಳಿಗೆ ಸಹಿಸಲಾರದಂಥ ಉರಿ ಶುರುವಾಗ್ತದೆ, ಸಹಿಸಲಾರದ ಹೊಟ್ಟೆ ಕಿಚ್ಚು. ಇದ್ಯಾವುದು ಗೊತ್ತಿಲ್ಲದೆ ಇರೋ ಮತ್ತಿತಿಮ್ಮಣ್ಣ ನಾಯಕರು ತಾವಾಯಿತು, ದುರ್ಗ ಆಯಿತು, ತಮ್ಮ ನಾಯಕತನ ಆಯಿತು, ಅರಸತನ ಆಯಿತು, ಆಡಳಿತ ನೋಡಿಕೊಂಡು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರುವಂಥ ಕಾಲದಲ್ಲಿ ಮತ್ತೊಂದು ಸಾರಿ ದುರ್ಗಕ್ಕೆ ಇವ್ರ ಮೇಲೆ ಕಂಪ್ಲೇಂಟ್ ಹೋಗುತ್ತೆ. ಲೆಕ್ಕ ಹಾಕ್ರಿ ಸಾಳು ನರಸಿಂಗರಾಯರೇ, ನೀವು 6 ತಿಂಗಳು ಇವು ಮುತ್ತಿಗೆ ಹಾಕಿ ವಶಪಡಿಸಿಕೊಳ್ಳಲಾಗದ ಕಲಬುರಗಿ ಅಂತ ದುರ್ಭೇದ್ಯ ಕೋಟೆಯನ್ನ ಮತ್ತಿತಿಮ್ಮಣ್ಣ ನಾಯಕರು 2000 ಜನ ಬೇಡ ಸೈನಿಕರೊಂದಿಗೆ ಬಂದು ಕಲಬುರಗಿ ಇತಿಹಾಸದಲ್ಲಿ ಕಂಡು ಕೇಳರೆಯದಂಥ ಕೊಲೆಗಳನ್ನ ಮಾಡಿ ಕಲಬುರಗಿಯನ್ನ ಅಕ್ಷರಶಃ ನಡುಗಿಸ್ಬಿಟ್ಬಿಟ್ರು ಅಂದ್ರೆ ನೀವು ಯಾವ ಲೆಕ್ಕ? ನಾಳೆ ದಿನ ಹಂಪಿ ಮೇಲೆ ಬಂದವ್ರು ಹಿಂಗೆ ದಾಳಿ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಎತ್ತು ಕೊಡ್ತಾರೆ. ಮತ್ತಿತಿಮ್ಮಣ್ಣ ನಾಯಕರ ಭೀಭತ್ಸ ರೂಪವನ್ನು ನೋಡಿದಂಥ ಸಾಳು ನರಸಿಂಗರಾಯರು ಇದ್ರೂ ಇರ್ಬೋದು ಅಂತ ಅನ್ಕೋತಾರೆ. ಯಾಕೆಂದ್ರೆ ಆ ರೌದ್ರತೆಯನ್ನ ಅವರು 16 ಲಕ್ಷ ಸೈನಿಕರಲ್ಲಿ ಎಲ್ಲಿಯೂ ಕಂಡಿರೋದಿಲ್ಲ, ಎಕ್ಸೆಪ್ಟ್ ಚಿತ್ರದುರ್ಗ ಮತ್ತು ಸೈನಿಕರು. ಅಂಥ ರೌದ್ರತೆ, ಅಂಥ ಭೀಭತ್ಸ್ಯ, ಅಂಥ ದಾರುಣ, ನಿರ್ವಿಕಾರ, ಭಾವವೇ ಇಲ್ಲ. ಅಲ್ಲರಿ, ಒಬ್ಬ ಮನುಷ್ಯ ತನ್ನ ಕೈಯನ್ನ ತಾನು ಚರ 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 ಅಂತ ಈರುಳ್ಳಿ ಕತ್ತರಿಸ್ಕತಾನೆ ಅಂದ್ಬೇಕಾರೆ ಅವನು ಬೇರೆಯವ್ರನ್ನ ಹೆಂಗ್ ಕತ್ತರಿಸ್ತಾನ್ರಿ? ಬೇರೆಯವ್ರನ್ನ ಹೆಂಗ್ರಿ ಕತ್ತರಿಸ್ತಾನೆ? ಸೌದೆಕಾಯಿ ಕತ್ತರಿಸಾಕ್ಬಿಡ್ತಾನಲ್ರಿ. ಇದು ಇವ್ರಿಗೆ ಭಯ ಬಂದ್ಬಿಡುತ್ತೆ. ಇನ್ನೊಂದ್ಸಲಿ ಹೇಳಿ ಕಳಿಸ್ತಾರೆ, ಮತ್ತಿತಿಮ್ಮಣ್ಣ ನಾಯಕರೇ ನೀವು ಬರ್ಬೇಕು, ಬಹಳ ಅರ್ಜೆಂಟಾಗಿ ಮಾತುಕತೆ ನಡೀಬೇಕಾಗಿದೆ. ಮತ್ತಿತಿಮ್ಮಣ್ಣ ನಾಯಕರಿಗೆ ಈಗ ಸಾಕ್ಷಾತ್ ವಿಜಯನಗರದವ್ರು ದೇವರು. 3 ತಿಂಗಳ ಕಾಲ ಸನ್ಮಾನ, ಮೊಸಳೆ ಬೂಟ್ಸು, ಹಗಲು ಕಗ್ಗೊಲೆ ಮಾನ್ಯ ಅನ್ನುವಂಥ ಬಿರುದು, ಚಿನ್ನದ ಶಂಖ, ಹಸ್ತ ಎಲ್ಲವನ್ನ ಕೊಟ್ಟಿರ್ತಾರೆ. ಯಾಕೋ ಈ ಸಲ ಹೋಗ್ಬೇಕಾದ್ರೆ ಏಕನಾಥೇಶ್ವರಿ ಮಂಗಳಾರತಿ ಯಾರೋಗುತ್ತೆ? ಬ್ಯಾಡಿ, ಶಕುನ ಸರಿ ಇಲ್ಲ ಅಂತಾರೆ ಪುರೋಹಿತರು. ಕಾಗೆಗಳು ವಿಕಾರವಾಗಿ ಕುಕ್ಕತ್ತವೆ. ದುರ್ಗದಲ್ಲಿ ಯಾವತ್ತೂ ಕಂಡಿಲ್ಲದಂಥ ಕಾಗೆಗಳ ವಿಕಾರವಾದ ಕೂಗು. ನಾಯಿಗಳ ಅಳಕ್ ಶುರು ಮಾಡ್ಬಿಡ್ತವೆ. ಇಡೀ ದುರ್ಗ ಬಿಕೋ ಅನ್ನಕ್ ಶುರು ಆಗ್ಬಿಡುತ್ತೆ. ಅವನ ಹೆಂಡತಿ ಇನ್ನಿಲ್ಲ ಅಂತ ಕೇಳ್ಕತ್ತಾಳೆ ಬ್ಯಾಡಿ. ಯಾಕೋ ಕಣ್ಣು ಅದರ್ತಾ ಇದೆ, ಶಕುನ ಸರಿ ಇಲ್ಲ, ಎದೆ ದವಡ್ಬಿಡ್ತಾ ಇದೆ. ಬ್ಯಾಡಿ ಸ್ವಲ್ಪ ದಿನ ಬಿಟ್ಕೊಂಡು ಹೋಗೋಣ, ಬೇಡಿ ಹುಷಾರಿಲ್ಲ ಅನ್ಬಿಡಿ, ನನಗೆ ಮೈ ಸರಿ ಇಲ್ಲ ಅನ್ಬಿಡಿ, ಇನ್ಯಾರನ್ನಾರು ಕಳಿಸ್ಬಿಡಿ, ನೀವು ಹೋಗ್ಬೇಡಿ. ತಿಮ್ಮಣ್ಣ ನಾಯಕರೇ, ಸುಮ್ ಕೂತ್ಕೊಂಡು ನಿನಗೇನು ಗೊತ್ತಾಯ್ತದೆ? ಅಂಥ ರಾಜರನ್ನು ನಾವು ಕಂಡೇ ಇಲ್ಲ. ಏನ್ ಕಥೆನೋ ಏನೋ, 3 ತಿಂಗಳು ಸನ್ಮಾನ ಮಾಡ್ದಾಗ ಚೆನ್ನಾಗಿತ್ತು, ಈಗ ಅವ್ರು ಕಷ್ಟಕ್ಕೆ ಕರೀತಾ ಇದ್ದಾರೆ, ನಾವು ಹೋಗಲ್ಲ ಅಂದ್ರೆ ಹೇಗೆ? ಹೋಗ್ಲೇಬೇಕು. ಅವರ ಜೀವಕ್ಕೆ ಜೀವವಾಗಿದ್ದಂಥ ದಾದಾಯಿ ನಾಯಕರು ಹೇಳ್ತಾರೆ, ಬ್ಯಾಡಿ ಅಣ್ಣ ಬ್ಯಾಡಿ, ಸ್ವಲ್ಪ ದಿನ ತಡೀರಿ. ಆಗಲ್ಲ ಕಣೆ, ನಾವು ಹೋಗ್ಲೇಬೇಕು. ಮನಸ್ಸಿಲ್ಲದ ಮನಸ್ಸಿನಿಂದ ಇಡೀ ದುರ್ಗ ಅವತ್ತು ಮತ್ತಿತಿಮ್ಮಣ್ಣ ನಾಯಕರಿಂದ ದುರ್ಗದಿಂದ ಬೀಳ್ಕೊಡ್ತಾರೆ. ಮತ್ತಿತಿಮ್ಮಣ್ಣ ನಾಯಕರು, ದಾದಾಯ ನಾಯಕ, ಓಬಣ್ಣ ನಾಯಕ ಇವರನ್ನೆಲ್ಲ ದುರ್ಗದ ಕಾವಲಿಗೆ ಇಟ್ಬಿಟ್ಟು ಇವ್ರು ಹೋಗ್ತಾರೆ. ಬಹಳ ದೊಡ್ಡ ಸನ್ಮಾನ ಮಾಡಿ ಬರಮಾಡ್ಕೊಳ್ತಾರೆ. ನಿಮ್ಮನ್ನ ಬಹಳ ಒಂದು ಮುಖ್ಯವಾದ ವಿಚಾರ ಮಾತಾಡಕ್ ಕರ್ಸಿದೀವಿ, ಆದ್ರೆ ನಮ್ಮ ಕಡೆ ಜನ ಸ್ವಲ್ಪ ಆ ಕಡೆ ಹೊರಟೋಗಿದ್ದಾರೆ, ಅವರೆಲ್ಲರೂ ಬಂದ್ಮೇಲೆ ಮೀಟಿಂಗ್ ಮಾಡೋಣ, ಒಂದಷ್ಟು ದಿನ ನೀವು ಇಲ್ಲಿ ವಿಶ್ರಾಂತಿ ತಗೊಳ್ಳಿ ಅಂತ ಅವ್ರಿಗೊಂದು ಮನೆಯಲ್ಲೇ ಇಡ್ತಾರೆ. ಅದೇ ಕೊನೆ, ಅದೊಂದು ಗೃಹ ಬಂಧನ, ಹೌಸ್ ಅರೆಸ್ಟ್. ಯಾರೂ ಬರಲ್ಲ. 1 ದಿನ, 2 ದಿನ, 3 ದಿನ, ವಾರ, ಪಕ್ಷ, ತಿಂಗಳು ಯಾರೂ ನೋಡಕ್ ಬರಲ್ಲ. ಯಾವ ಸುದ್ದಿನೂ ಇಲ್ಲ. ಮತ್ತಿತಿಮ್ಮಣ್ಣ ನಾಯಕರು ಹೊರಗಡೆ ಇದ್ದಂಥವ್ರನ್ನ, ಏನಪ್ಪ ಸುದ್ದಿ? ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಯಾರು ಬಂದೇನು ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ ಸ್ವಾಮಿ. 3 ಹೊತ್ತು ಬರ್ತಾ ಇದ್ದ ಊಟ 2 ಹೊತ್ತಾಗತ್ತೆ, 2 ಹೊತ್ತು ಬರ್ತಾ ಇದ್ದ ಊಟ 1 ಹೊತ್ತಾಗತ್ತೆ. ಮತ್ತಿತಿಮ್ಮಣ್ಣ ನಾಯಕರಿಗೆ ಗೊತ್ತಾಗತ್ತೆ, ಇನ್ನು ನಾನು ವಾಪಸ್ ಹೋಗಲ್ಲ, ಇನ್ನು ಅವ್ರು ನನ್ನ ಕಳಿಸಲ್ಲ, ನನ್ನನ್ನು ಕೊನೆ ಮಾಡಿಬಿಡ್ತಾರೆ. ನೇರವಾಗಿ ನನ್ನನ್ನು ನೇಣಿಗೆತ್ತೋದೋ ಅಥವಾ ಕತ್ತಿಯಿಂದ ಒದಿಸೋದೋ, ಹುಲಿ ಬಾಯಿಗೆ ಹಾಕೋದೋ ಬಿಟ್ಬಿಟ್ಟು ನನ್ನನ್ನು ಉಪವಾಸ ಕೊಲ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ನನ್ನನ್ನು ಸಾಯಿಸ್ತಾ ಇದ್ದಾರೆ. ಮತ್ತಿತಿಮ್ಮಣ್ಣ ನಾಯಕರಿಗೆ ಹೃದಯ ಒಡೆದಷ್ಟು ಜೋರಾಗುತ್ತೆ. ಹೆಂಡತಿ ಜ್ಞಾಪಕ ಬರ್ತಾಳೆ, ಮಕ್ಕಳ ಜ್ಞಾಪಕಕ್ಕೆ ಬರ್ತಾರೆ, ಊರು ದೇವರುಗಳೆಲ್ಲ ಜ್ಞಾಪಕಕ್ಕೆ ಬರ್ತಾರೆ.
ಎಲ್ಲಾ ಶಕುನ ಕೊಟ್ರಲ್ಲೋ, ನಾನು ನಿಮ್ಮನ್ನು ಕೇಳದೆ ಬಂದ್ಬಿಟ್ನಲ್ಲ ವಿಜಯನಗರಕ್ಕೆ ಅಂತ ಹೊಟ್ಟೆಲ್ಲ ಸಂಕಟ ಆಗ್ಬಿಡುತ್ತೆ. ಒಬ್ಬ ವೀರನಿಗಾದಂಥ ಸಾವೇ ಇದು. ನನ್ನ ಎದುರಿಗೆ ಇವತ್ತು ಇಡೀ ವಿಜಯನಗರ ಬಂದ್ರೆ 100 ಜನರನ್ನು ನಾನು ಈ ಒಂದು ಕೈಯಿಂದ ಸಂಹರಿಸಿ ನಾನು ವೀರ ಮರಣವನ್ನ ಅಪ್ತೀನಿ ಕಣೋ. ಇದೆಂತ ಹೇಳಿ ಸಾವು ನೀವು ನಮ್ಮನ್ನ ತಂದು ಬಿಟ್ರಲ್ಲೋ. ಅವ್ರ ಮಾತು ಕೇಳಿಸ್ಕೊಳಕ್ ಯಾರು ಇರೋದಿಲ್ಲ. ಅರಣ್ಯ ರೋದನ ಡಿಸೈಡ್ ಮಾಡ್ತಾರೆ. ಕಾವಲು ಭಟನನ್ನು ಕರೀತಾರೆ. ಆಯ್ತಯ್ಯ, ನೀವ್ಯಾರು ನನಗೇನು ಹೇಳಲೇಬೇಡಿ, ಊರಿಂದ ದಾದಯ್ಯ ನಾಯಕ ನನ್ನ ಮಗ ಓಬಣ್ಣ ನಾಯಕನ ಕರೆಸಿ. ಸುದ್ದಿ ಸಾಳೋ ನರಸಿಂಗರಾಯ್ಗೆ ಹೋಗುತ್ತೆ. ಕರೆಸ್ಕೊಳ್ಳಿ, ಕೊನೆ ಆಸೆ ಏನು ಹೇಳಬೇಕು ಹೇಳ್ಬಿಡ್ಲಿ. ಕರೆಸ್ತಾರೆ. ಕರೆಸಿದಾಗ ಅವ್ರಿಗೂ ರಸಸಿದ್ಧರಿಂದ ಪ್ರಸಾದವಾಗಿ ಬಂದಿದ್ದ ನೆಲೆಗಟ್ಟಿನ ವಿಭೂತಿ, ಬಿಲ್ಲಿನ ದಟ್ಟೆ, ಕೈ ಅಂಬು ಎಲ್ಲವನ್ನ ತನ್ನಲ್ಲಿದ್ದಂಥದ್ದನ್ನೆಲ್ಲ ಕೊಟ್ಬಿಡ್ತಾರೆ. ಯಾವಾಗಲೂ ತನ್ನ ಜೊತೆಯಲ್ಲಿ ರಸಸಿದ್ಧರ ವಿಭೂತಿ ಇಟ್ಕೊಂಡಿರ್ತಾರೆ ತನ್ನ ರಕ್ಷಣೆಗೆ. ಕೊನೆಗಾಲದಲ್ಲಿ ಅದು ತನ್ನ ಸಹಾಯಕ್ಕೆ ಬರಲ್ಲ. ಕೈ ಅಂಬು, ಇಲ್ಲಿದ್ದಂಥ ಬಾಕು ಎಲ್ಲವನ್ನ ಅವ್ರು ಕೊಟ್ಬಿಡ್ತಾರೆ. ನೀವು ಹೋಗಿ, ಇನ್ನು ನನ್ನ ಇವರು ಕೊಡೋದಿಲ್ಲ. ಒಂದು ಹೊತ್ತು ತಿಂದು ಕೊನೆಗೆ ಒಂದು ಹೊತ್ತೂ ಬರದೆ ಉಪವಾಸದಲ್ಲಿ ಕೊರಗಿ 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 ಆ ನೆಲಮಾಳಿಗೆಯಲ್ಲಿ ಮತ್ತಿ ತಿಮ್ಮಣ್ಣ ನಾಯಕರು ತಮ್ಮ ಪ್ರಾಣಗಳನ್ನು ಬಿಡ್ತಾರೆ. ಎಂಥ ವೀರನಿಗೆ ಎಂಥ ಸಾವು, ಎಂಥ ವೀರ ಮತ್ತಿ ತಿಮ್ಮಣ್ಣ ನಾಯಕ. ದುರ್ಗದ ಅಧಿಪತಿ ತನ್ನ ಕೈಯನ್ನ ಕೋಸಿಗಿಂತ ಕಡೆಯಾಗಿ ಚರಚರನೆ ಕೊಯ್ದುಕೊಂಡಂತ ವೀರ. ಹಗಲು ಕಗ್ಗೊಲೆ ಮಾನ್ಯ ಅಂತ ಹೆಸರು ತಕ್ಕೊಂಡಂತ ಶೂರ ಮತ್ತಿ ತಿಮ್ಮಣ್ಣ ನಾಯಕ ಎಂಥ ಸಾವು ಕೊಡ್ತಾರೆ. ವಿಜಯನಗರಕ್ಕಿದೊಂದು ಅತ್ಯಂತ ದೊಡ್ಡ ಕಪ್ಪು ಚುಕ್ಕೆ. ವಿಜಯನಗರ ಸಂಪಿಗೆ ಸಿದ್ದೇಶ್ವರನ ಶಾಪಕ್ಕೆ ಈಡಾದ ದಿನ, ರಸಾಸಿದ್ಧರ ಕೋಪಕ್ಕೆ ಈಡಾದ ದಿನ, ಏಕನಾಥಿಯ ಬೆಂಕಿಯುಂಡೆಯ ಕಣ್ಣುಗಳಿಗೆ ತುತ್ತಾದ ದಿನ. ವಿಜಯನಗರ ಪತನ ಸುಮ್ಮನೆ ಆಗಲಿಲ್ಲ. ವಿಜಯನಗರದ ಪತನಕ್ಕೆ ಇವೆಲ್ಲ ಶಾಪಗಳು ತುಂಬಿತ್ತು. ಅವ್ರು ತೀರ್ ಹೋದ್ಮೇಲೆ ಮತ್ತಿ ತಿಮ್ಮಣ್ಣ ನಾಯಕರನ್ನ ಇವರೇ ತಗೊಂಡೋಗಿ ತುಂಗಭದ್ರಾ ದಂಡೆಯಲ್ಲಿ ಬೆಂಕಿಗೆ ಹಾಕ್ಬಿಡ್ತಾರೆ. ಈ ವಿಚಾರವನ್ನ ಹೇಗೋ ತಿಳ್ಕೊಂಡಂತ ಮತ್ತಿ ತಿಮ್ಮಣ್ಣ ನಾಯಕರ ಮಗ ಓಬಣ್ಣ ನಾಯಕ ರಹಸ್ಯವಾಗಿ ಬಂದು ತುಂಗಭದ್ರೆ ದಡದಲ್ಲಿದ್ದಂಥ ತನ್ನ ತಂದೆಯ ಅಸ್ಥಿಯನ್ನು ಸಂಗ್ರಹಿಸಿಕೊಂಡು ಮತ್ತಿ ಗ್ರಾಮಕ್ಕೆ ಬಂದು, ಎಲ್ಲಿಂದ ತನ್ನ ತಂದೆ ಉದಯ ಆದರ ತಿಮ್ಮಣ್ಣ ನಾಯಕರು ಅದೇ ಮತ್ತಿ ಗ್ರಾಮದಲ್ಲಿ ಆ ತಂದೆಯ ಅಸ್ಥಿಯನ್ನ ಹೂಳಿಟ್ಟು ಅದಕ್ಕೊಂದು ಭದ್ರ ಮಾಡ್ತಾರೆ. ಅದೇ ಇವತ್ತು ನಾವು ನೋಡ್ತಾ ಇರುವಂತ ಮತ್ತಿ ಗ್ರಾಮದ ಮತ್ತಿ ತಿಮ್ಮಣ್ಣ ನಾಯಕರ ಸಮಾಧಿ. ಎಂಥ ದುರಂತ, ಎಂಥ ದುರಂತ, ಎಂಥ ಕ್ಷಾತ್ರ ತೇಜಸ್ಸಿನ ಯೋಧನಿಗೆ ಎಂಥ ದುರಂತ ಅಲ್ವೇನ್ರಿ? ದೊಡ್ಡವರಾದ್ರೇನು ಒಳ್ಳೆಯವರಾದ್ರೇನು ತಪ್ಪೇ. ವಿಜಯನಗರ ವೈಭವವನ್ನ ಹೇಳಿದವನ ಬಾಯಲ್ಲಿ ಇದು ಹೇಳಲೇಬೇಕಾಗಿದೆ. ವಿಜಯನಗರ ಮಾಡಬಾರದಂತ ಅನ್ಯಾಯ ಮಾಡಿಬಿಟ್ರು ಮತ್ತಿ ತಿಮ್ಮಣ್ಣ ನಾಯಕರಿಗೆ. ಅದ್ರ ಬದಲು ವಿಜಯನಗರದ ಶಕ್ತಿಶಾಲಿ ಸೇನಾಧಿಪತಿಯೊಡನೆ ನೀನು ಕಾದಪ್ಪ ಅಂದ್ಬಿಟ್ಟಿದ್ದಿದ್ರೆ ಭಯ ಮತ್ತಿ ತಿಮ್ಮಣ್ಣ ನಾಯಕರನ್ನ ಎದುರಿಸುವ ಧೈರ್ಯ ಯಾರಿಗೂ ಇರಲಿಲ್ಲ. ಎಲ್ಲಿ ನಮ್ಮ ತಲೆಯನ್ನ ನಾಯಿಗಿಂತ ಕಡೆಯಾಗಿ ಕೊಂದು ಬಿಡ್ತಾನೆ, ತಲೆ ಕತ್ತರಿಸ್ಬಿಡ್ತಾನೆ ಅನ್ನೋ ಭಯ ಇತ್ತು. ಹಾಗಾಗಿ ಅವರನ್ನ ಮೋಸದಿಂದ ಕರೆಯಿಸಿ ಗೃಹಬಂಧನದಲ್ಲಿ ನೆಲಮಾಳಿಗೆಯಲ್ಲಿಟ್ಟು ಊಟ ಕೊಡದೆ ಕೊಂದಾಕ್ಬಿಟ್ರು. ಸಂಪಿಗೆ ಸಿದ್ದೇಶ್ವರನ ಹೊಟ್ಟೆ ಎಷ್ಟು ಉರಿದಿರಬೇಡ, ಏಕನಾಥಿಯ ಕಣ್ಣುಗಳಲ್ಲಿ ಎಷ್ಟು ರಕ್ತ ಸುರಿದಿರಬೇಡ. ಅದು ವಿಜಯನಗರವನ್ನ ಆಪೋಷಣ ತಗೊಂಡ್ಬಿಡ್ತು.